ಪಿಎಸ್ಐ ಪರಶುರಾಮ್ ಅವರ ಅನುಮಾನಾಸ್ಪದ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಯಾದಗಿರಿಯ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ, ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಶಾಸಕ ಚೆನ್ನಾರೆಡ್ಡಿ. ಸಿಎಂ ನಿವಾಸದಲ್ಲಿ ನಡೆದಂತಹ ಸಭೆಯ ಬಳಿಕ ಭೇಟಿಯಾಗಿರುವಂತಹದ್ದು ಕಾಂಗ್ರೆಸ್ನ ಎಂಎಲ್ಎ. ಪಿಎಸ್ಐ ಪರಶುರಾಮ್ ಸಾವು ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಕರಣ ದಾಖಲಾದ ಬಳಿಕ ನಾಪತ್ತೆಯಾಗಿದ್ರು ಚೆನ್ನಾರೆಡ್ಡಿ. ಮೊಬೈಲ್ ಸ್ವಿಚ್ಡ್ ಆಫ್ ಆಗಿತ್ತು. ಈಗ ಅವರು ಪ್ರತ್ಯಕ್ಷರಾಗಿರುವಂತಹದ್ದು. ಇವತ್ತು ಸಿಎಂ ಭೇಟಿ ಮಾಡಿ ಪ್ರಕರಣದ ಸಂಬಂಧ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಶಾಸಕ ಚೆನ್ನಾರೆಡ್ಡಿ ಅವರು. ಯಾದಗಿರಿಯ ಪಿಎಸ್ಐ ಪರಶುರಾಮ್ ಸಾವು, ಅವರ ಸಾವಿನ ನಂತರ ಅವರ ಪತ್ನಿ ಶ್ವೇತಾ ಹೇಳಿಕೆಯನ್ನು ಕೊಡ್ತಾರೆ. ಚೆನ್ನಾರೆಡ್ಡಿ ಮತ್ತು ಅವರ ಮಗ 30 ಲಕ್ಷಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ರು. ಆ 30 ಲಕ್ಷ ಹಣವನ್ನು ಕೊಡದೇ ಇರುವಂತಹ ಕಾರಣಕ್ಕೆ ಸೈಬರ್ ಠಾಣೆಗೆ ನಮ್ಮ ಗಂಡನನ್ನ ವರ್ಗಾವಣೆ ಮಾಡುವಂತಹ ಕೆಲಸ ಆಗಿತ್ತು. ಜೊತೆಗೆ ಜಾತಿ ನಿಂದನೆ ಮಾಡಿದ್ರು ಅನ್ನುವಂತಹ ಆರೋಪವನ್ನು ಮಾಡಿದರು. ಅಟ್ರಾಸಿಟಿ ಸೆಕ್ಷನ್ ಸೇರಿದಂತೆ ಹಲವು ಸೆಕ್ಷನ್ಗಳನ್ನು ದಾಖಲಿಸಿ ಎಫ್ಐಆರ್ ದಾಖಲಾಗಿತ್ತು. ಚೆನ್ನಾರೆಡ್ಡಿ A1 ಆರೋಪಿಯಾಗಿದ್ದಾರೆ. ಅವರ ಮಗ ಈ ಪ್ರಕರಣದಲ್ಲಿ A2 ಆರೋಪಿ ಆಗಿದ್ದಾರೆ. ಯಾವಾಗ ಎಫ್ಐಆರ್ ದಾಖಲಾಯಿತು ಕಾಂಗ್ರೆಸ್ನ ಎಂಎಲ್ಎ ತಲೆಮರೆಸಿಕೊಂಡಿದ್ರು. ಯಾರ ಕೈಗೂ ಕೂಡ ಸಿಗ್ತಾ ಇರಲಿಲ್ಲ. ಅಂತಹ ಚೆನ್ನಾರೆಡ್ಡಿ ಅವರು ಇವತ್ತು ಇದ್ದಕ್ಕಿದ್ದ ಹಾಗೆ ಸಿಎಂ ನಿವಾಸದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ತಮ್ಮ ಮೇಲೆ ಬಂದಿರುವಂತಹ ಆರೋಪಕ್ಕೆ, ಪರಶುರಾಮ್ ಪತ್ನಿಯವರು ಮಾಡ್ತಾ ಇರುವಂತಹ, ಪರಶುರಾಮ್ ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಮಾಡಿರುವಂತಹದ್ದು ಚೆನ್ನಾರೆಡ್ಡಿ ಅವರು. ಈಗಾಗಲೇ ಒಂದು ಕಡೆ CIDಗೆ ವಹಿಸಿರುವಂತಹದ್ದು. ಇವತ್ತಿನಿಂದ ಅಧಿಕಾರಿಗಳು ಚಾರ್ಜ್ ಅನ್ನು ತೆಗೆದುಕೊಂಡಿದ್ದಾರೆ. ಯಾದಗಿರಿಗೆ ಹೋಗಿ ಕಡತಗಳನ್ನು ತಡಕಾಡಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಚೆನ್ನಾರೆಡ್ಡಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿರೋದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ಇದೇ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ.